ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಿಯಾ ಅವರು ಮತ್ತೆ ಬಂದು ತುಂಬಾ ಕೆಣಕ್ತಾ ಇರ್ತಾರೆ. ಹಾಗೆ ಈ ಕಡೆ ಅವ್ರ ತಂದೆಯವರು ಕೂಡ ನಿನಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಬರಲ್ಲ ಕಣೋ ಕೇಶವ ಅಂತೇಳಿ ಎಲ್ಲರ ಮನೆಯವ್ರಿಗೆಲ್ಲರಿಗೆ ಗೊತ್ತಾಗುವ ಹಾಗೆ ಬೈತಾ ಇರ್ತಾರೆ. ಅದಕ್ಕಾಗಿ ಅವನು ಬೇಜಾರು ಮಾಡಿಕೊಂಡು ಹೊರಟೋಗಿರ್ತಾನೆ. ಇಲ್ಲಿ ಪ್ರಿಯಾ ಮತ್ತೆ ಬಂದುಬಿಟ್ಟು, ಏನು ನಿಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ, ಅದೇ ನಮ್ಮ ಯಜಮಾನ್ರು ನೋಡು ಹೇಗೆ ಕರೆಕ್ಟಾಗಿ ಅವ್ರು ಹೇಳಿದ ಕೆಲಸನ ಎಲ್ಲ ಹೇಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಪ್ರಿಯಾ ಅವರು ಮೀನಾ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಅತ್ತೆ ನೋಡತ್ತೆ ನನಗೆ ಹೇಗೆ ಹೇಳ್ತಾ ಹೌದಮ್ಮ, ಅವಳಿಗೆ ಸಂತಾನ ಹೇಳೋದು ಬಿಟ್ಟು ಮತ್ತು ಉರೇ ಬೆಂಕಿಯಲ್ಲಿ ತುಪ್ಪ ಹಾಕ್ತಾ ಇದೆಯಲ್ಲಮ್ಮ ನೀನು ಅಂಥೇಳಿ ಅತ್ತೆ ಕೂಡ ಪ್ರಿಯಾ ಅವ್ರಿಗೆ ಬೈತಾರೆ. ಹಾಗೆ ಬೈಸ್ಕೊಂಡು ಸೈಲೆಂಟಾಗಿರ್ತಾಳೆ. ಈ ಕಡೆ ಅಮೂಲ್ಯ ಟ್ಯೂಷನ್ ಹೇಳಿದ ಮನೆಗೇ ಡಿಲಿವರಿ ಆಗಿ ಹೋಗಿರ್ತಾನೆ ಅವ್ರ ಹಸ್ಬೆಂಡು ವಲ್ಲಭ. ಹೋದ ತಕ್ಷಣ ವಲ್ಲಭನೇ ಬಂದುಬಿಟ್ಟ, ಏನು ಮಾಡೋದು ಅಂಥೇಳಿ ಅಮೂಲ್ಯ ತುಂಬಾ ಬೇಜಾರಾಗಿರ್ತಾಳೆ. ಸುಮ್ಮನೆ ಕೈ ಮಾಡಿ ಡಿಲಿವರಿನ ಎತ್ಕೊಂಡಿರ್ತಾಳೆ. ಮತ್ತೆ ಏನು ಹೇಳಿ ಬರ್ತಾನೆ, ಯಾರಿದು ಅಂತ ಅಂದ್ಕೊಂಡು ಕನ್ಫ್ಯೂಸಲ್ಲಿ ಹೋಗ್ತಾನೆ ಮನೆಗೆ. ವಲ್ಲಭ ಹೋದ ತಕ್ಷಣ ಮತ್ತೆ ಕೇಶವ ಬರ್ತಾನೆ. ಬಂದು ಇದು ಸಮಾಧಾನ ಮಾಡೋಕ್ಕೆ ಹೋಗ್ತಿರ್ತಾಳೆ. ಮೀನಾ ನನಗೇನು ಬೇಜಾರು ಮಾಡ್ಕೊಂಡಲ್ಲ ಮೀನಾ, ಯಾಕೆ ಅಳ್ತಾ ಇದೀಯ, ನೀನು ಸುಮ್ಮನೆ ಇರು, ಅಪ್ಪ ತಾನೇ ಬೈದಿರೋದು, ನಾನು 108 ಕೆಲಸ ನಿನಗೆ ಅಂತ ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ಇದೊಂದು ಕೆಲಸ ಆಗಲಿಲ್ಲ ಅಂದರೆ ಏನಾಯಿತು, ಇರಲಿ ಬಿಡು ಅಂತ ಮೀನಾನೇ ಸಮಾಧಾನ ಮಾಡಿ ಇದನ್ನು ಮಾಡ್ತಾನೆ ವಲ್ಲಭ. ಮತ್ತು ಮನೆಗೆ ಬರ್ತಾನೆ. ಇಲ್ಲಿ ಅಮೂಲ್ಯನ ಕೆಲಸ ಮಾಡ್ತಿರೋದನ್ನು ಪ್ರಿಯಾ ಅವ್ರ ಮಾವನ ಎದುರಿಗೆ ಹೇಳಿಬಿಡ್ತಾಳೆ. ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಇರೋಕ್ಕೊಬ್ರಂತ ಬೇಕಲ್ಲ, ಅದಕ್ಕೆ ನಾನೇ ಇದ್ದೀನಿ ಮಾವ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅಂಥೇಳಿ ಮಾವನ ಮುಂದೆ ಪ್ರಿಯಾ ಹೇಳ್ತಾ ಇರ್ತಾಳೆ. ಹೌದಾ ಅಮ್ಮ, ಹಾಗಾದರೆ ಸರಿ, ನನಗೆ ಊಟಕ್ಕೆ ಬಡಿಸು ಅಂತ ಹೇಳ್ತಾನೆ. ಊಟಕ್ಕೆ ಬಡಿಸ್ತೀನಿ ಮಾವ, ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ ಮನೇಲಿ. ಅಲ್ಲಮ್ಮ, ನೀನು ಕೆಲಸಕ್ಕೆ ಹೋಗಿದ್ರೆ ಸರಿ ಹೋಗ್ತಾ ಇತ್ತಲ್ವ, ಹೇಗೋ ಡಿಗ್ರಿ ಮಾಡ್ಕೊಂಡಿದ್ಯಾ. ಬೇಡ ಮಾವ, ಹೇಗಿದ್ರು ಅಮೂಲ್ಯ ಟ್ಯೂಷನ್ ಹೇಳ್ತಾ ಇರ್ತಾಳೆ, ವಲ್ಲಭ ಆ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಕಾಲೇಜ್ ಹೋಗ್ತಾನೆ, ನೀವು ಅಂಗಡಿಗೆ ಹೋಗ್ತಿರಲ್ವ, ಅದಕ್ಕೆ ನಾನು ಒಬ್ಬಳಾದರೂ ಮನೆಯಲ್ಲಿದ್ದು ಮನೆ ಸೇವೆ ಮಾಡ್ಕೋಬೇಕಲ್ಲ ಅಂತ ಹೇಳ್ತಾರೆ. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಅಮೂಲ್ಯನ ಬೈತಾನ ಏನು ಅಂತ ನೋಡೋಣ. ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ